ಹಾಯ್ ಗೈಸ್, ಇವಾಗ ಟೈಮು 10:15 ಆಗಿದೆ. ಇವಾಗ ಸ್ನಾನ ಎಲ್ಲ ಮುಗಿಸಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವನ ಹೆಸರು ಸಿಂಬಾ ಅಂತ. ನಮ್ಮನೆಗೆ ಇವನು ಮಗು ಥರ. ಯಾಕೆ ಹೊರಗಡೆ ಕೂತಿದ್ದೇನೆ ಅಂತ ಥಿಂಕ್ ಮಾಡ್ತಿದ್ದೀರಾ? ಹೇಳ್ತೀನಿ. ಅದಕ್ಕೆ ಒಂದು ರೀಸನ್ ಇದೆ. ಅವನ ಬುದ್ಧಿ ಹೇಗೆ ಅಂದರೆ, ಎಲ್ಲಿ ಹೋಗ್ಬೇಕಾದ್ರೂ ಬಂದು ಹೊರಗಡೆ ಕೂತ್ಕೋತಾನೆ. ಯಾಕೆ ಅಂದರೆ ನಾವು ಅವನ್ನ ಕರ್ಕೊಂಡು ಹೋಗಲಿ ಅಂತ. ನಾನು ಹೊರಗಡೆ ಕೂತ್ಕೊಂಡ್ರೆ ನನ್ನ ಜೊತೇಲಿ ಕರ್ಕೊಂಡು ಹೋಗ್ತಾರೆ ಅಂತ ಬಂದು ಕೂತ್ಕೋತಾನೆ ಗೈಸ್. ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು, ಏನಂದರೆ ಇವನು ಇಂಟ್ರೊಡಕ್ಷನ್ ಕೊಡ್ದೇನೆ ಡೈರೆಕ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾನೆ ಅಂತ ಅಂದ್ಕೊಂಡಿರ್ತೀರ. ಅದು ಟೈಮ್ ಬಂದಾಗ ನಾನೇ ರಿವೀಲ್ ಮಾಡ್ತೀನಿ. ಓಕೆ ಗೈಸ್, ಬನ್ನಿ ಟೆಂಪಲ್. ತೀರ ಎದುರಾರೋ ನಿನಗೆ ಮಣದೀಪ ಮಣಿಬೇಲಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡಿ ಫ್ರೆಂಡ್ಸ್, ಇವನೇ ನಮ್ಮ ಸಂಜು ಅಂತ. ಬೆಲ್ವಾಡಿ ಸಂಜು ಅಂದ್ರೆ ಇವನೇ. ನೋಡಿ ಎಷ್ಟು ಹಾಕ್ಯತ್ತವನೆ, ನೋಡಿ ನೋಡಿ ಹೇಗೆ ಹಾಕ್ಯತ್ತ ನೋಡಿ. ಮಾಡ್ತಾವನೆ, ಏನ್ ಮಾಡ್ಬೇಕು? ರಿವ್ಯೂ ಕೊಡು. ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಎಲ್ಲ ಫಾಲೋ ಮಾಡಿ, ಲೈಕ್ ಮಾಡಿ, ಓಡ್ಪತ್ಯಾ ಟಾಟಾ. ಮಹಾಪ್ರಭು, ನೀವೇನಿಲ್ಲಿ ಇವನ್ನೇ ನೋಡ್ತೀರಾ? ನೋಡಿ ಗೈಸ್, ನಾನು ಟೆಂಪಲ್ಗೆ ಹೋಗಿ ಬರೋವರೆಗೂ ಯಾಕೋ ಇಲ್ಲೇ ಕಾಯ್ಕೊಂಡು ಕೂತಿದ್ದಾನೆ ಅನಿಸುತ್ತೆ ನಮ್ಮ ಸಿಂಬಾ. ಸೆಕೆಂಡ್ ಓಕೆ ಗೈಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆ ಗೈಸ್, ಬಾಯ್, ಲವ್ ಯು ಆಲ್, ಟೇಕ್ ಕೇರ್.